ಮಹಾತ್ಮಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತಃ ತಯಾ ಮುಕ್ತಿರ್ನ ಚಾನ್ಯಥ ಅಂತ ಅನುವ್ಯಾಖ್ಯಾನದಲ್ಲಿದೆ. ಆ ಅನುವ್ಯಾಖ್ಯಾನದ ವಿವರಗಳನ್ನು, ಅನುವ್ಯಾಖ್ಯಾನದ ಶ್ಲೋಕವನ್ನು ರಾಘವೇಂದ್ರ ಸ್ವಾಮಿಗಳು ಹೇಳಿ ಅಣುಭಾಷ್ಯದ ವ್ಯಾಖ್ಯಾನ ರೂಪವಾದ ತಮ್ಮ ತತ್ವಮಂಜರಿಯಲ್ಲಿ 37ನೇ ಗದ್ಯ ಭಾಗದಲ್ಲಿ ಮಹಾತ್ಮ ಜ್ಞಾನ ಅನ್ನುವುದು ಭಕ್ತಿಗೆ ಹೇಗೆ ಕಾರಣ ಅಂತ ಅನ್ನೋದನ್ನ ಪ್ರಶ್ನಿಸ್ತಾ ಇರುವುದನ್ನು ನಾವು ನೋಡಿದ್ದೀವಿ. ಇನ್ನೂ ಉತ್ತರ ನೋಡಿಲ್ಲ. ಆ ಮಹಾತ್ಮ ಜ್ಞಾನ ಅನ್ನೋದು ಭಕ್ತಿಗೆ ಹೇಗೆ ಕಾರಣ ಅಂತ ಪ್ರಶ್ನೆ. ಯಾಕೆಂದ್ರೆ ಕೆಲವೊಂದು ಬಾರಿ ತಂದೆ ತಾಯಂದಿರಿಗೆ ಮಗುವಿನ ಬಗ್ಗೆ ಭಕ್ತಿ ಅಂದ್ರೆ ಸ್ನೇಹ, ಅದು ಮಹಾತ್ಮ ಜ್ಞಾನ ಇಲ್ಲದೇನೂ ಕೂಡ ಕಂಡು ಬರ್ತದೆ. ಮಹಾತ್ಮ ಜ್ಞಾನವೆಂಬ ಕಾರಣ ಇಲ್ಲದೆ ಹೋದ್ರೂ ಕೂಡ ಕಾರ್ಯವಾದಂಥ ಭಕ್ತಿ ಕಂಡು ಬರ್ತದೆ. ಇನ್ನು ಕೆಲವು ಕಡೆ ಕೆಲವು ವ್ಯಕ್ತಿಗಳಿಗೆ ಇನ್ನು ಕೆಲವು ವ್ಯಕ್ತಿಗಳ ಬಗ್ಗೆ ಮಹಾತ್ಮ ಜ್ಞಾನ ಇದ್ದರೂ ಕೂಡ ಸ್ನೇಹ ಅಂತ ಅನ್ನೋದು ಕಾಣೋದಿಲ್ಲ. ಅವರ ಮನಸ್ಸು ಮಾತ್ಸರ್ಯ ಮೊದಲಾದ ದೋಷಗಳಿಂದ ಗ್ರಸ್ತ ಆಗಿರೋದ್ರಿಂದ ಸ್ನೇಹ ಅಂತ ಅನ್ನೋದು ಕಾಣುವುದೇ ಇಲ್ಲ. ಆದ್ರಿಂದ ಮಹಾತ್ಮ ಜ್ಞಾನ ಅನ್ನುವುದು ಸ್ನೇಹಕ್ಕೆ ಹೇಗೆ ಕಾರಣ ಅಂತ ಒಂದು ಪ್ರಶ್ನೆ ಬಂದಿತ್ತು. ಈ ಪ್ರಶ್ನವನ್ನೇ ನಾವಿನ್ನೂ ನೋಡ್ತಾ ಇದ್ದೀವಿ, ಉತ್ತರವನ್ನು ನೋಡಿಲ್ಲ. ಆ ಪ್ರಶ್ನವನ್ನು ನೋಡುವಾಗ ಪ್ರಶ್ನದ ಬಗ್ಗೆನೇ ನಮಗೆ ಕೆಲವು ಅನುಪತ್ತಿಗಳು ಕಂಡಿದ್ದವು. ಕಾರ್ಯ ಇದೆ, ಕಾರ್ಯ ಇದ್ದಾಗ ಕಾರಣವೂ ಇದ್ರೆ ಅದನ್ನ ಅನ್ವಯ ಸಹಚಾರ ಅಂತಾರೆ. ಕಾರಣ ಇಲ್ಲದಾಗ ಕಾರ್ಯ ಇಲ್ಲದೆ ಹೋದ್ರೆ ಅದನ್ನ ವ್ಯತಿರೇಕ ಸಹಚಾರ ಅಂತಾರೆ. ಕಾರ್ಯ ಇದ್ದು ಕಾರಣ ಇಲ್ಲದೆ ಹೋದಾಗ ಅನ್ವಯ ವ್ಯಭಿಚಾರ ಅಂತ ಹೇಳ್ತಾರೆ. ಕಾರಣ ಇಲ್ಲದೆ ಇದ್ದಾಗ ಕಾರ್ಯ ಇದ್ದಾಗ ಅದನ್ನ ವ್ಯತಿರೇಕ ವ್ಯಭಿಚಾರ ಅಂತಾರೆ. ಇಲ್ಲಿ ಎಲ್ಲಾ ಕಡೆಯೂ ಕೂಡ ಎಲ್ಲಿ ಎಲ್ಲಿ ಕಾರ್ಯವೋ ಅಲ್ಲಲ್ಲಿ ಕಾರಣ, ಎಲ್ಲೆಲ್ಲಿ ಕಾರಣ ಇಲ್ಲವೋ ಅಲ್ಲಲ್ಲಿ ಕಾರ್ಯ ಇಲ್ಲ, ಹೀಗೆ ಎತ್ತರ ಎತ್ತರ ಅಂತ ಅನ್ನೋದನ್ನ ಇಟ್ಕೊಂಡು ನೋಡೋದು ತರ್ಕ. ಅಂದ್ರೆ ತರ್ಕಶಾಸ್ತ್ರ ಅಂದ್ರೆ ನ್ಯಾಯಶಾಸ್ತ್ರ ಅಂತಾನೆ ಅರ್ಥ ಅಲ್ಲ, ಒಟ್ಟಾರೆ ಪ್ರಮಾಣಶಾಸ್ತ್ರಗಳ ದೃಷ್ಟಿಕೋನದ ಪ್ರಕಾರ ಆ ಥರ ಮಾಡ್ತಿರ್ತೀವಿ. ಈ ಥರ ಅನ್ವಯ ಸಹಚಾರ ಮತ್ತು ವ್ಯತಿರೇಕ ಸಹಚಾರ ನೋಡ್ತೀವಿ. ಅನ್ವಯ ವ್ಯಭಿಚಾರ ಮತ್ತು ವ್ಯತಿರೇಕ ವ್ಯಭಿಚಾರಗಳನ್ನು ಕೂಡ ನೋಡಿರ್ತೀವಿ. ಇಲ್ಲಿ ರಾಘವೇಂದ್ರ ಸ್ವಾಮಿ ಹೇಳಿದಂತಹ ತಂದೆ ತಾಯಿ ಮತ್ತು ಮಗುವಿನ ದೃಷ್ಟಾಂತ ಏನಿದೆ ಅದು 3 ಮತ್ತು 4ನೇದರಲ್ಲಿ ಚಾರ್ಟ್ ಎ ನಲ್ಲಿ 3 ಮತ್ತು 4 ನಾನೇನು ತೋರಿಸಿದ್ದೀನಿ ಅದರಲ್ಲಿ 3 ಮತ್ತು 4ರಲ್ಲಿ ಈ ತಂದೆ ತಾಯಂದಿರು ಮಗುವಿನ ಬಗ್ಗೆ ಹೊಂದಿರುವ ದೃಷ್ಟಾಂತ ಹೊಂದುತ್ತದೆ. ಆದರೆ ಮಹಾತ್ಮ ಜ್ಞಾನ ಇದ್ರೂ ಕೂಡ ಭಕ್ತಿ ಮಾಡದ ಒಬ್ಬ ಮಾತ್ಸರ್ಯವುಳ್ಳ ವ್ಯಕ್ತಿ ಏನಿದ್ದಾನೆ ಅವನ ದೃಷ್ಟಾಂತವನ್ನ ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದೇನಿದೆ ಅದು ಈ ಚಾರ್ಟ್ನಲ್ಲಿ ಇಲ್ವೇ ಇಲ್ವಲ್ಲ. ಅದರಿಂದ ಪ್ರಶ್ನೆಯೇ ಹೇಗೆ ಉಪಪನ್ನ ಅಂತ ಒಂದು ಸಮಸ್ಯೆ ಬಂದಿದೆ. ಅದಕ್ಕಾಗಿ ಪ್ರಶ್ನೆ ಮಾಡುವವರು ಯಾವ ಅಭಿಪ್ರಾಯದಿಂದ ಮಾಡಿದ್ದಾರೆ ಅಂತ ಮೊದಲು ನಾವು ತಿಳ್ಕೋಬೇಕು. ತಿಳ್ಕೊಂಡು ಆ ಬಳಿಕ ಅದಕ್ಕೆ ಉತ್ತರ ಕಂಡುಕೋಬೇಕು. ಹಾಗಾದ್ರೆ ಪ್ರಶ್ನೆ ಮಾಡುವವರು ಚಾರ್ಟ್ ಎ ನಾನೇನು ತೋರಿಸಿದ್ದೀನಿ ಅದಕ್ಕನುಸಾರವಾಗಿ ಮಾಡಿಲ್ಲ, ಅವರು ಮಾಡಿರುವುದು ಚಾರ್ಟ್ ಬಿಗೆ ಅನುಸಾರವಾಗಿ ಮಾಡಿದ್ದಾರೆ ಅನ್ನುವುದು ನಮಗೆ ಗೊತ್ತಿರಬೇಕು. ಚಾರ್ಟ್ ಬಿ ಅನ್ನು ಗಮನಿಸಿ. ಅಲ್ಲಿ ಅನ್ವಯ ಸಹಚಾರ ಮತ್ತು ವ್ಯತಿರೇಕ ಸಹಚಾರ, ಅನ್ವಯ ವ್ಯಭಿಚಾರ, ವ್ಯತಿರೇಕ ವ್ಯಭಿಚಾರ ಅಂತ ಹೀಗೆಲ್ಲ ಏನಿದೆ ಅದನ್ನ ಮತ್ತೊಂದು ರೀತಿಯಾಗಿ ನಾವು ನಿರೂಪಿಸುವಂತ ಪ್ರಯತ್ನ ಮಾಡಿದ್ದೇವೆ. ಕಾರ್ಯ ಇದ್ದಾಗ ಕಾರಣ ಇದ್ರೆ ಅದು ಅನ್ವಯ ಸಹಚಾರ, ಎಲ್ಲೆಲ್ಲಿ ಕಾರ್ಯವೋ ಅಲ್ಲಲ್ಲಿ ಕಾರಣ ಎಂಬುದಾಗಿ. ಅದಷ್ಟೇ ಅಲ್ಲ, ಕಾರಣ ಇದ್ದಲ್ಲೆಲ್ಲ ಕಾರ್ಯ ಇದ್ರೆ ಅದನ್ನೂ ಅನ್ವಯ ಸಹಚಾರ ಅಂತ ಹೇಳಬೇಕು. ಹಾಗೂ ಒಂದು ಕೆಲವು ಬಾರಿ ಹೇಳುವಂಥ ಪ್ರಸಂಗ ಇರ್ತದೆ. ಎಲ್ಲ ಕಡೆ ಹಾಗೆ ಹೇಳದೇ ಇರಬಹುದು, ಆದರೆ ಕೆಲವು ಕಡೆ ಆ ಥರ ಹೇಳುವಂಥ ಪ್ರಸಂಗ ಇರ್ತದೆ. ಅದನ್ನೂ ಅನ್ವಯ ಸಹಚಾರ ಅನ್ಬೇಕು. ಅದನ್ನ ಎ ಮತ್ತು ಬಿ ಅಂತ ತೋರಿಸಿದ್ದನ್ನ ನೀವು ಗಮನಿಸ್ಬೇಕು. ಮತ್ತೆ ಕಾರಣ ಇಲ್ಲದೆ ಹೋದಾಗ ಕಾರ್ಯ ಇರೋದಿಲ್ಲ, ಅದನ್ನ ಈಗಾಗಲೇ ಎ ಚಾರ್ಟ್ನಲ್ಲಿ ತೋರಿಸಿದ್ದೇವೆ, ಅದು ವ್ಯತಿರೇಕ ಸಹಚಾರ. ಹಾಗೆ ಕಾರ್ಯ ಇಲ್ಲದೆ ಇದ್ದಾಗಲೂ ಕೂಡ ಕಾರಣ ಇಲ್ಲದೆ ಹೋದ್ರೆ ಅದೂ ಒಂದು ವ್ಯತಿರೇಕ ಸಹಚಾರವೇ. ಹೀಗೆ ಆ ಅನ್ವಯ ಸಹಚಾರ 2 ಥರದ್ದು, ವ್ಯತಿರೇಕ ಸಹಚಾರ 2 ಥರದ್ದನ್ನ ನಾವು ನೋಡಬಹುದು. ಮುಂದೆ ಇದು 1 ಮತ್ತು 2ನೇ ಕ್ರಮ ಸಂಖ್ಯೆ ಆಯ್ತು. ಮುಂದೆ 3ರಲ್ಲಿ ಕಾರ್ಯ ಇದೆ ಕಾರಣ ಇಲ್ಲದೆ ಹೋದಾಗ ಅದನ್ನ ಅನ್ವಯ ವ್ಯಭಿಚಾರ ಅಂತ ಹೇಳ್ಬೇಕು.
ಅದಷ್ಟೇ ಅಲ್ಲದೇನೆ ಈ ವ್ಯತಿರೇಕ ವ್ಯಭಿಚಾರ ಅಂದರೆ ಕಾರಣ ಇದ್ದಾಗ ಕಾರ್ಯ ಇಲ್ಲದೆ ಹೋದರೆ ಅದನ್ನು ಕೂಡ ವ್ಯತಿರೇಕ ವ್ಯಭಿಚಾರ, ಅದನ್ನು ಕೂಡ ಅನ್ವಯ ವ್ಯಭಿಚಾರ ಅಂತ ಹೇಳ್ಬೇಕು. ಇನ್ನೊಂದ್ಸರಿ ಗಮನಿಸಿ, ಕ್ರಮ ಸಂಖ್ಯೆ 3ರಲ್ಲಿ ಕಾರ್ಯ ಇದ್ದು ಕಾರಣ ಇಲ್ಲದೆ ಹೋದಾಗ ಅದನ್ನು ಅನ್ವಯ ವ್ಯಭಿಚಾರ ಅಂತ ಹೇಳ್ಬೇಕು. ಕಾರಣ ಇದ್ದು ಕಾರ್ಯ ಇಲ್ಲದೆ ಹೋದಾಗ ಅದನ್ನು ಕೂಡ ಅನ್ವಯ ವ್ಯಭಿಚಾರ ಅಂತ ಹೇಳುವ ಪ್ರಸಂಗ ಕೆಲವು ಕಡೆ ಕಂಡು ಬರ್ತಿರ್ತದೆ. ಇನ್ನು ಕ್ರಮ ಸಂಖ್ಯೆ 4ರಲ್ಲಿ ಕಾರಣ ಇಲ್ಲ ಆದರೆ ಕಾರ್ಯ ಇದೆ, ಇದು ವ್ಯತಿರೇಕ ವ್ಯಭಿಚಾರ. ಹಾಗೇನೆ ಕಾರ್ಯ ಇಲ್ಲ ಆದರೆ ಕಾರಣ ಇದೆ, ಇದು ಕೂಡ ಒಂದು ವ್ಯತಿರೇಕ ವ್ಯಭಿಚಾರವೇ. ಈ ಥರ ಆಗುವಂಥ ಸಾಧ್ಯತೆ ಕಂಡು ಬರ್ತಿರ್ತದೆ. ಅಲ್ಲಿ ಕಾರ್ಯ ಇದೆ ಕಾರಣ ಇಲ್ಲ ಅಂತ ಏನು ಹೇಳಿದೀವಲ್ಲ, ಅದು 3A ಏನು ಸಂಬಂಧಪಟ್ಟಿದ್ದಿದೆ, ಆ 3A ಅಂತನ್ನೋದು 4A ಅನ್ನು ಹೋಲ್ತದೆ. ಕಾರಣ ಇಲ್ಲ ಆದರೆ ಕಾರ್ಯ ಇದೆ ಅಂತ ಏನು ಹೇಳಿದೀವಿ, ಆ ಒಂದು ಹೋಲಿಕೆ ಅಲ್ಲಿಯೂ ಕೂಡ ಕಂಡು ಬರ್ತದೆ. ಹಾಗೇನೆ 3B ಕಾರಣ ಇದೆ ಕಾರ್ಯ ಇಲ್ಲ ಅಂತ ಏನು ಹೇಳಿದೀವಿ, ಅದು 4ನೇ ಕ್ರಮ ಸಂಖ್ಯೆ ಅದರಲ್ಲಿ ಬಿಗೆ ಹೋಲ್ತದೆ. ಹೀಗೊಂದು ಹೋಲಿಕೆ ಇರುವುದನ್ನು ಕೂಡ ಗಮನಿಸಬಹುದು. ಆದರೆ ತರ್ಕದ ಪರಿಭಾಷೆಯಲ್ಲಿ ಹೇಳುವ ರೀತಿಯಲ್ಲಿ ಎತ್ತರ ಎತ್ತರ ಅಂತ ಹೇಳ್ತಿರ್ತೀವಲ್ಲ, ಎಲ್ಲೆಲ್ಲಿ ಕಾರ್ಯ ಇದೆಯೋ ಅಲ್ಲೆಲ್ಲ ಕಾರಣ ಇಲ್ಲದೆ ಹೋದರೆ ಅದು ಅನ್ವಯ ವ್ಯಭಿಚಾರ, ಎಲ್ಲೆಲ್ಲಿ ಕಾರಣ ಇದೆಯೋ ಅಲ್ಲೆಲ್ಲ ಕಾರ್ಯ ಇಲ್ಲದೆ ಹೋದರೆ ಅದು ಮತ್ತೊಂದು ರೀತಿ ಅನ್ವಯ ವ್ಯಭಿಚಾರ, ಎಲ್ಲೆಲ್ಲಿ ಕಾರಣ ಇಲ್ಲವೋ ಅಲ್ಲೆಲ್ಲ ಕಾರ್ಯ ಇದ್ದರೆ ಅದು ವ್ಯತಿರೇಕ ವ್ಯಭಿಚಾರ, ಎಲ್ಲೆಲ್ಲಿ ಕಾರ್ಯ ಇಲ್ಲವೋ ಅಲ್ಲೆಲ್ಲ ಕಾರಣ ಇದ್ದರೆ ಅದನ್ನ ಮತ್ತೊಂದು ರೀತಿಯಾದ ವ್ಯತಿರೇಕ ವ್ಯಭಿಚಾರ ಅಂತ ಹೇಳಬೇಕು. ಹೀಗೂ ಕೂಡ ಕೆಲವು ಕಾರ್ಯಕಾರಣಗಳಲ್ಲಿ ಪ್ರಸಂಗಗಳಲ್ಲಿ ಹೇಳಲಿಕ್ಕೆ ಸಾಧ್ಯತೆ ಇರ್ತದೆ. ಹೀಗೆ ಅನ್ವಯ ಸಹಚಾರ ಮತ್ತು ವ್ಯತಿರೇಕ ಸಹಚಾರ ಅಂದರೆ ಈ ಹಿಂದೆ ನಾವು ಕೇವಲ 4 ನೋಡಿದ್ವಲ್ಲ ಚಾರ್ಟ್ ಎ ಅನುಸಾರವಾಗಿ. ಅದು ಮಾತ್ರ ಅಲ್ಲ, ಅನ್ವಯ ಸಹಚಾರ ಮತ್ತು ವ್ಯತಿರೇಕ ಸಹಚಾರ ಅಂತ ಅನ್ನೋದು ಚಾರ್ಟ್ B ತೋರಿಸಿದಂತೆ ಒಟ್ಟು 8 ರೀತಿಯಾಗಿ ಪರಿಗಣಿತ ಆಗ್ತದೆ. ಹಿಂದೆ ನಾವು ನೋಡಿದ್ದು ಒಂದು ಮುಖದಿಂದ ಕಾರ್ಯವನ್ನು ಕೇಂದ್ರೀಕರಿಸ್ಕೊಂಡು ನೋಡಿದ್ವಿ. ಈಗ ಕಾರಣವನ್ನು ಕೂಡ ಕೇಂದ್ರೀಕರಿಸ್ಕೊಂಡು ನೋಡ್ತಾ ಹೋದ್ರೆ ಆ 4 ಇದ್ದದ್ದು 8 ಆಗ್ತದೆ. ಹೀಗೆ ಈ ಚಾರ್ಟ್ B ನಾವು ಪರಿಗಣನೆ ಮಾಡಿದಾಗ ರಾಘವೇಂದ್ರ ಸ್ವಾಮಿಗಳು ಹೇಳಿದ ಆ ದೃಷ್ಟಾಂತಗಳು ಅವು ಯಾವ್ಯಾವು ಎಲ್ಲೆಲ್ಲಿ ಸೇರ್ತವೆ ಅಂತ ಅನ್ನೋದು ನಮ್ಗೆ ಈಗ ಸ್ಪಷ್ಟ ಆಗ್ತದೆ. ಅದನ್ನ ಈಗ ಹೇಳ್ತೇನೆ, ಅದನ್ನ ಗಮನಿಸಬೇಕು. ರಾಘವೇಂದ್ರ ಸ್ವಾಮಿಗಳು ಹೇಳಿದಂಥ ತಂದೆ ತಾಯಂದಿರು ಮಗುವಿನ ಬಗ್ಗೆ ವಾತ್ಸಲ್ಯ ಹೊಂದಿರುವ ದೃಷ್ಟಾಂತ ಏನಿದೆ ಅದು 3A ಮತ್ತು 4A ಆಗಿದೆ ಅಂತ ಅನ್ನೋದನ್ನ ಗಮನಿಸ್ಬೇಕು ನೀವು. ಯಾಕಂದ್ರೆ ಅಲ್ಲಿ ಕಾರ್ಯ ಇದೆ ಆದರೆ ಕಾರಣ ಇಲ್ಲ. 3A ಆಗಿದೆ ಮತ್ತು 4A ಆಗಿದೆ ಅಂದ್ರೆ 3A ಮತ್ತು 4A ಅಂತ ಅನ್ನೋದು ಎರಡು ಒಂದನ್ನೊಂದು ಹೋಲುವುದರಿಂದ ಆ ಥರ ಎರಡನ್ನು ಕೂಡ ಬರೆದಿದ್ದೇನೆ ನಾವು. ಅಲ್ಲಿ ಕಾರ್ಯ ಅಂದ್ರೆ ಸ್ನೇಹ ಇದೆ ಆದರೆ ಕಾರಣ ಇಲ್ಲ 3A 4A ಕೂಡ ಕಾರಣ ಇಲ್ಲ ಆದರೆ ಕಾರ್ಯ ಇದೆ. ಹೀಗೆ ರಾಯರು ಹೇಳಿದಂತಹ ದೃಷ್ಟಾಂತ ತಂದೆ ತಾಯಂದಿರು ಮಗುವಿನ ಬಗ್ಗೆ ತೋರಿಸುವಂತಹ ಸ್ನೇಹದ ದೃಷ್ಟಾಂತ ಅದು ಹೊಂದುತ್ತದೆ. ಅದ್ರ ಬಗ್ಗೆ ನಮಗೇನು ಸಂಶಯ ಇಲ್ಲ. ಅದು ಹಿಂದೆಯೂ ಹೊಂದಿತ್ತು, ಈಗೂ ಕೂಡ ಅದು ಹೊಂದಿದೆ. ಹೊಂದಿರುವುದನ್ನು ನಾವು ಇಲ್ಲೂ ಕೂಡ ಮನಗಂಡಿದ್ದೀವಿ. ಇನ್ನ ರಾಯರು ಹೇಳಿದಂತಹ ಇನ್ನೊಂದು ದೃಷ್ಟಾಂತ ಅದನ್ನ B ಅಂತ ತೋರಿಸಿದ್ದೇನೆ. ಮಹಾತ್ಮ ಜ್ಞಾನ ಇದ್ದು ಭಕ್ತಿ ಮಾಡದಂತಹ ಮಾತ್ಸರ್ಯವುಳ್ಳ ವ್ಯಕ್ತಿಯ ದೃಷ್ಟಾಂತ ಏನಿದೆ ಅದು 3B ಮತ್ತು 4B ಸೇರ್ತದೆ. 3B ಕಾರಣ ಇದೆ ಆದರೆ ಕಾರ್ಯ ಇಲ್ಲ ಅಂತ ಅನ್ನೋದನ್ನ ನಾವು ಅನ್ವಯ ವ್ಯಭಿಚಾರ ಅಂತ ಹೇಳಿದೀವಿ. ಮತ್ತೆ 4B ಕಾರ್ಯ ಇಲ್ಲ ಆದರೆ ಕಾರಣ ಇದೆ ಅಂತ ಹೇಳ್ತಾ ಇದ್ದೀವಿ. ಇದು ಎಲ್ಲವೂ ಕೂಡ ಹೀಗೆ 3B ಮತ್ತು 4B ಅನ್ನುವುದು ಪರಸ್ಪರ ಒಂದನ್ನೊಂದು ಹೋಲುವುದರಿಂದ ರಾಯರು ಹೇಳಿದಂಥ ಮಹಾತ್ಮ ಜ್ಞಾನ ಇದ್ದೂ ಕೂಡ ಭಕ್ತಿ ಮಾಡದ ವ್ಯಕ್ತಿಯ ದೃಷ್ಟಾಂತ ಇದರಲ್ಲಿ ಸೇರಬಹುದು. ಹೀಗೆ ಚಾರ್ಟ್ A ಪರಿಗಣನೆ ಮಾಡಿದರೆ ಆ ರಾಘವೇಂದ್ರ ಸ್ವಾಮಿ ಹೇಳಿದಂಥ ಎಲ್ಲಾ ದೃಷ್ಟಾಂತಗಳು ಕೂಡ ಯಾವ ದೃಷ್ಟಿಯಿಂದ ಪೂರ್ವ ಪಕ್ಷ ಮಾಡುವವನು ಹೇಳಿದ್ದಾನೆ ಅಂತ ನಮಗೆ ಮನವರಿಕೆ ಆಗೋದಿಲ್ಲ.
ಅದಕ್ಕೆ ಚಾರ್ಟ್ ಬಿ ಅನ್ನು ಪರಿಗಣನೆ ಮಾಡಿದರೆ ಕಾರ್ಯಕಾರಣ ಎರಡನ್ನೂ ಕಾರ್ಯವನ್ನು ಕೇಂದ್ರೀಕರಿಸಿಕೊಂಡು ಒಂದು ಅನ್ವಯ ಸಹಚಾರ ಅನ್ವಯ ಸಹಚಾರ ಮತ್ತು ವ್ಯತಿರೇಕ ಸಹಚಾರ, ಹಾಗೆ ಅನ್ವಯ ವ್ಯಭಿಚಾರ ಮತ್ತು ವ್ಯತಿರೇಕ ವ್ಯಭಿಚಾರ. ಕಾರಣವನ್ನು ಕೇಂದ್ರೀಕರಿಸಿಕೊಂಡು ಕೂಡ ಅನ್ವಯ ಸಹಚಾರ ಮತ್ತು ವ್ಯತಿರೇಕ ಸಹಚಾರ, ಹಾಗೇನೆ ಅನ್ವಯ ವ್ಯಭಿಚಾರ ಮತ್ತು ವ್ಯತಿರೇಕ ವ್ಯಭಿಚಾರವನ್ನು ಹೇಳಿದಾಗ ಆಗ ಆ ರಾಯರು ಹೇಳಿದಂಥ ಆ ದೃಷ್ಟಾಂತ ಅದು ರಾಯರು ತಮ್ಮ ಅಭಿಪ್ರಾಯ ಅಂತ ಹೇಳಿದ್ದಲ್ಲ, ಪೂರ್ವ ಪಕ್ಷೀಯ ಅಭಿಪ್ರಾಯ. ಅದು ಪೂರ್ವ ಪಕ್ಷೀಯ ಅಭಿಪ್ರಾಯ ಯಾವ ದೃಷ್ಟಿಯಿಂದ ಬಂದದ್ದು ಅನ್ನೋದನ್ನ ಚಾರ್ಟ್ ಬಿಗೆ ನಮಗೆ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಚಾರ್ಟ್ ಎದಲ್ಲಿ ಕೇವಲ ಒಂದು ಮುಖವಾಗಿತ್ತು, ಚಾರ್ಟ್ ಬಿದಲ್ಲಿ ಅದು ದ್ವಿಮುಖವಾಗಿದೆ, ಒಟ್ಟಾರೆ ನಾಲ್ಕೇ. ಅದಕ್ಕಾಗಿ ನಾನು ಹಿಂದೆ ಚಾರ್ಟ್ ಎನಲ್ಲಿಯೂ ಕೂಡ ನಾಲ್ಕನ್ನು ತೋರಿಸಿದ್ದೆ. ಒಂದು ಅನ್ವಯ ಸಹಚಾರ, 2 ವ್ಯತಿರೇಕ ಸಹಚಾರ, 3 ಅನ್ವಯ ವ್ಯಭಿಚಾರ ಮತ್ತು 4 ವ್ಯತಿರೇಕ ವ್ಯಭಿಚಾರ ಅಂತ. ಈಗಲೂ ಇರುವುದು 4, ಆದರೆ ಅದನ್ನ ಎ ಬಿ ಅಂತ ಹೀಗೆ ನಾವು ವಿಂಗಡಿಸ್ಕೊಂಡಿದ್ದೇವೆ. ಒಂದು ಕಾರ್ಯವನ್ನು ಕೇಂದ್ರೀಕರಿಸಿಕೊಂಡದ್ದು ಎ, ಕಾರಣವನ್ನು ಕೇಂದ್ರೀಕರಿಸಿಕೊಂಡದ್ದು ಬಿ, ಹೀಗೆ ನಾವು ವಿಂಗಡಿಸಿಕೊಂಡಿದ್ದರಿಂದ ಈ ವಿಂಗಡಣೆಗೆ ಅನುಗುಣವಾಗಿ ಇವು 4, ಆದರೆ ಎ ಬಿ ಕ್ರಮದಿಂದ ಅವು 8 ಆಗ್ತವೆ. ಆದ್ದರಿಂದ ರಾಯರು ಹೇಳಿದಂತಹ ದೃಷ್ಟಾಂತ ಇಲ್ಲಿ ಹೊಂದುತ್ತದೆ ಅಂತ ಆಯ್ತು. ಇದರಲ್ಲಿ ಅದು ಈ 3B ನಲ್ಲಿ ಮತ್ತು 4B ಯಲ್ಲಿ ಕಾರಣವಾದ ಮಹಾತ್ಮ ಜ್ಞಾನ ಇದೆ, ಆದರೆ ಕಾರ್ಯವಾದ ಭಕ್ತಿ ಇಲ್ಲದೆ ಇರೋದ್ರಿಂದ ಆ ಪೂರ್ವಪಕ್ಷ ಮಾಡುವವನು ಯಾವ ದೃಷ್ಟಿಯಿಂದ ಮಾಡಿದ್ದಾನೆ ಅನ್ನುವುದು ನಮಗೆ ಮನವರಿಕೆ ಆಯಿತು. ಇಷ್ಟು ಮನವರಿಕೆ ಆದ್ಮೇಲೆ ಹೀಗೆ ಅನ್ವಯ ಸಹಚಾರ ಮತ್ತು ವ್ಯತಿರೇಕ ಅನ್ವಯ ವ್ಯಭಿಚಾರ ಮತ್ತು ವ್ಯತಿರೇಕ ವ್ಯಭಿಚಾರಗಳಿರುವುದರಿಂದ ಅಂತ ಒಂದು ಪ್ರಶ್ನೆ. ಅನ್ವಯ ವ್ಯಭಿಚಾರ ಮತ್ತು ವ್ಯತಿರೇಕ ವ್ಯಭಿಚಾರ ಇರುವುದರಿಂದ ಕಾರ್ಯಕಾರಣ ಭಾವಕ್ಕೆ ಭಂಗ ಬಂತಲ್ಲ ಅಂತ ಪ್ರಶ್ನೆ ಬಂತು. ಕ್ವಚಿನ್ ಮಾಹಾತ್ಮ್ಯ ಜ್ಞಾನೇ ಅಪಿ, ಜ್ಞಾನವಿದ್ದರೂ ಕೂಡ ಸ್ನೇಹ ಅದೃಷ್ಟೇ, ಸ್ನೇಹ ಕಾಣುವುದಿಲ್ಲ. ಆದ್ರಿಂದ ಅನ್ವಯ ವ್ಯತಿರೇಕ ವ್ಯಭಿಚಾರಾತ್, ಅನ್ವಯ ವ್ಯಭಿಚಾರ ಅನ್ನೋದನ್ನ ಎರಡಕ್ಕೂ ಅನ್ವಯಿತ ಮಾಡ್ಕೋಬೇಕು. ಅನ್ವಯ ವ್ಯಭಿಚಾರವೂ ಇದೆ, ವ್ಯತಿರೇಕ ವ್ಯಭಿಚಾರವೂ ಇದೆ ಅಂತ. ಹೀಗಿರುವುದರಿಂದ ಮಹಾತ್ಮ ಜ್ಞಾನಂ ಸ್ನೇಹ ಅಹೇತು ರೀತಿ, ಮಹಾತ್ಮ ಜ್ಞಾನ ಅಂತ ಅನ್ನೋದು ಸ್ನೇಹಕ್ಕೆ ಕಾರಣ ಅಲ್ಲವೇ ಅಲ್ಲ ಅಂತ ಹೀಗೆ ಒಂದು ಪ್ರಶ್ನೆ ಬಂತು. ಅದಕ್ಕೆ ನಾವು ಮುಂದೆ ಉತ್ತರ ಕೊಡಬೇಕು. ಇದಕ್ಕೆ ಉತ್ತರ ಏನು ಅಂತ ಅನ್ನೋದನ್ನ ನಾಳೆ ದಿವಸ ನೋಡೋಣ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.